ಆನೇಕಲ್ ವಿಧಾನಸಭಾ ಕ್ಷೇತ್ರ ಹೊನ್ನಾಗರ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ದೇವಾಲಯ ಹಾಗೂ ಯಲ್ಲಮ್ಮ ದೇವಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಐತಿಹಾಸ ಪ್ರಸಿದ್ಧ ಶ್ರೀ ಯಲ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವ ನಡೆಯಿತು। ಈ ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ಬೊಮ್ಮಲ ಅಧ್ಯಕ್ಷರಾದ ಡಿಕೆ ಸುರೇಶ್, ಆನೇಕಲ್ ಶಾಸಕರಾದ ಶಿವಣ್ಣ, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ, ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿಗೌಡ, ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಆರ್.ಕೆ. ರಮೇಶ್, ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಎಂ ಬಾಬು ರೆಡ್ಡಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಚ್.ಡಿ. ಪ್ರಸನ್ನಕುಮಾರ್ ಅವರು ಹಾಗೂ ರಾಜಕೀಯ ಗಣ್ಯರು ಭಾಗಿಯಾಗಿದ್ದರು। ಯಲ್ಲಮ್ಮ ದೇವಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ವಿವಿಧ ನುರಿತ ಕಲಾ ತಂಡಗಳಿಂದ ವಾದ್ಯಗೋಷ್ಠಿ ಹಾಗೂ ವಿವಿಧ ಬಗೆಯ ರಾಸುಗಳ ಪ್ರದರ್ಶನ ಕಾರ್ಯಕ್ರಮ ಜರುಗಿತು। ಈ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು, ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ತಾಯಿಯ ಕೃಪೆಗೆ ಪಾತ್ರರಾದರು। ಯಲ್ಲಮ್ಮ ದೇವಿ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ವಿವಿಧ ಬಗೆಯ ಅನ್ನದಾಸೋಹ ಏರ್ಪಡಿಸಲಾಯಿತು। ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಹಾಗೂ ರಾಜಕೀಯ ಗಣ್ಯರಿಗೂ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ರೆಡ್ಡಿ, ಉಪಾಧ್ಯಕ್ಷರಾದ ಮಹೇಶ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿಯಾದ ಬಸವರಾಜಯ್ಯ ಹಾಗೂ ಖಜಾಂಚಿ ರಮೇಶ್ ಅಭಿನಂದನೆ ತಿಳಿಸಿದ್ದಾರೆ। ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು। ಈ ಕಾರ್ಯಕ್ರಮವು ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು। ಬ್ಯೂರೋ ರಿಪೋರ್ಟ್ ಶೋಭಾ, ಎನ್ಕೆಎಸ್ ಟಿವಿ 4 ಬೆಂಗಳೂರು। ಇತಿಹಾಸ ದೇವತೆಯಾದ ಯಲ್ಲಮ್ಮ ದೇವಿ ಈ ಸ್ಥಳದ ಮಹಿಮೆ ತುಂಬ ಅಪಾರವಾಗಿದೆ। ಸಾವಿರಾರು ವರ್ಷಗಳಿಂದ ಇಲ್ಲಿ 100 ಎಕರೆಯಲ್ಲಿ ಜಾತ್ರೆ ನಡೀತಾ ಇತ್ತು। ಕಾರಣಾಂತರಗಳಿಂದ ಅದು ಇವತ್ತು 5-10 ಎಕರೆಗೆ ಬಂದಿದೆ। ಈ 5-10 ಎಕರೆ ಜಾಗ ನಮ್ಮ ಸುರೇಶು ಮತ್ತು ನಮ್ಮ ರಮೇಶು ಮತ್ತು ಇತರರೆಲ್ಲರೂ ಸೇರಿ ಇದೊಂದು ಅದ್ಭುತವಾದ ಟೆಂಪಲನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ। ಅವ್ರಿಗೆಲ್ಲರೂ ಸಹಕಾರ ಮಾಡಬೇಕು। ಮತ್ತು ಇವತ್ತು ಆ ದೇವಿನ ನೋಡಿದ್ರೆ ನನಗೆ ಒಂದು 50 ವರ್ಷಗಳ ಜ್ಞಾಪಕ ಬಂತು। ಯಾಕೆಂದರೆ ನಾವೆಲ್ಲ ಸಣ್ಣ ಮಕ್ಕಳಲ್ಲಿ ಈ ಜಾತ್ರೆಗೆ ಬರ್ತಾಯಿದ್ವಿ। ಅದು ಒಂದು ಅದ್ಭುತ ಆಗ್ತಾಯಿತ್ತು। ಇದು 1 ವಾರ 15 ದಿವಸಗಳ ಜಾತ್ರೆ ಆಗ್ತಾಯಿತ್ತು। ಈಗ ಕಾಲಕ್ರಮೇಣ ಅದು 1-2-3 ದಿವಸಕ್ಕೆ ಉಳ್ಕೊಂಡಿದೆ। ಹಾಗಾಗಿ ಎಲ್ಲೇ ಏನೇ ಆದರೂ ಒಂದು ಪುರಾತನ ಹಿಸ್ಟ್ರಿಯನ್ನು ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ತುಂಬ ಮುಖ್ಯವಾಗಿರುತ್ತೆ। ಯಾಕೆಂದರೆ ನೇಚರ್ ಅನ್ನೋದು ನಮ್ಮ ಮನುಷ್ಯನಿಗೆ ಒಂದು ಅಂಗ। ನೇಚರ್ ಇಲ್ಲದೆ ಯಾರೂ ಬದುಕಲಿಕ್ಕಾಗಲ್ಲ। ಗಾಳಿ, ನೀರು, ಆಕಾಶ ಈ 3 ತುಂಬ ಮುಖ್ಯವಾದ ಅಂಗ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಹಾಗಾಗಿ ನಮ್ಮ ಇದರಲ್ಲಿ ಸೌದತ್ತಿ ಯಲ್ಲಮ್ಮ ದೇವಿಗೂ ಕೂಡ ಇದೇ ಥರ ಒಂದು ಸೊಡುಗು ಬರಲಿ ಅಂಥೇಳಿ ನಾನು ಎಷ್ಟೋ ಸಲ ಸಂಕಲ್ಪ ಮಾಡಿದ್ದೇನೆ। ಅಲ್ಲೂ ಸಹಿತ ಇನ್ನೂ ಅವ್ಯವಸ್ಥೆಗಳಲ್ಲಿದೆ। ಅದು ಸಹಿತ ನಾನು ಲಾಸ್ಟ್ ಟೈಮು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ಅವ್ರ ಕಿವಿಯಲ್ಲಿ ಹಾಕಿದ್ದೇನೆ। ಯಾಕೆ ಅಂತೇಳಿದ್ರೆ ಒಂದು ಸೌದತ್ತಿ ಅಂತೇಳಿದ್ರೆ ಅಮ್ಮ ತುಂಬ ಪವಾಡ ಪುರುಷೆ। ಅದು ಸಹಿತ ಹೀಗೆ ಒಂದು ಎತ್ತರಕ್ಕೆ ಬೆಳೀಲಿ, ಅದೊಂದು ಪುಣ್ಯಕ್ಷೇತ್ರ ಆಗಲಿ ಅಂಥೇಳಿ ನಾನು ಈ ವಿನಯ್ ಗುರೂಜಿ ಅವ್ರಿಗೂ ಹೇಳಿದ್ದೇನೆ। ಅವರು ಭಕ್ತರು, ಅವರು ಯಲ್ಲಮ್ಮ ದೇವಿಯ ಭಕ್ತರು, ಅವ್ರ ಗಮನಕ್ಕೂ ತಂದಿದ್ದೇನೆ। ಯಾಕೆ ಅಂತೇಳಿದ್ರೆ ಇದು ಪುರಾತನ ದೇವಾಲಯಗಳಿಗೆ ಎಲ್ಲರೂ ಮಾಡಲಿಕ್ಕಾಗಲ್ಲ। ಯಾರೋ ಒಬ್ಬರು ಮುಂದೆ ಬಂದಾಗ ಸಾಕಷ್ಟು ಜನ ಕೈ ಜೋಡಿಸ್ತಾರೆ। ಹಾಗಾಗಿ ಮುಂದೆ ಬರೋರು ತುಂಬ ಮುಖ್ಯ ಆಗುತ್ತೆ। ಹಾಗಾಗಿ ಮುಂದೆ ಬಂದವ್ರಿಗೆ ನಾವು ತುಂಬ ಸಹಾಯಕವಾಗಿ ಅವ್ರನ್ನ ಹಿಂದೆ ಎಳೆದೆ ಮುಂದೆ ನುಗ್ಗಿಸೋಕ್ಕೆ ಒಂದು ಹುಮ್ಮಸ್ಸನ್ನು ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಮುಂದೆ ಹೋಗೋರಿಗೆ ನಾವೆಲ್ಲರೂ ಅವ್ರಿಗೆ ಹಿಂಬದಿಯಾಗಿ ನಿಲ್ಲೋಣ, ಅವ್ರಿಗೆ ಬೇಕಾದ ಸಹಕಾರ ಕೊಡೋಣ ಅಂಥೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ। ನಾನು ಇದೇ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದಲ್ಲಿ ಹುಟ್ಟಿ ನನ್ನ ಬೊಮ್ಮಸಂದ್ರ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ನಿರ್ಮಾಣ ಮಾಡಿದ್ದೇನೆ। 168 ಮಕ್ಕಳಿಂದ ಇವತ್ತು 1,000 ಮಕ್ಕಳಿಗೆ ತಂದು ನಿಲ್ಲಿಸಿದ್ದೀವಿ ಅದನ್ನು। ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಒಂದು ದೈವ ಸಂಕಲ್ಪ। ನಮ್ಮ ಇತಿಹಾಸ ಪೂರ್ವಕವಾದ ಒಂದು ಸೋಮೇಶ್ವರ ಟೆಂಪಲ್ಲು 14 ವರ್ಷ ಸೋಮೇಶ್ವರನಿಗೂ ತಪ್ಪಲಿಲ್ಲ, ವನವಾಸ ಮಾಡಿದರು ಅವರು। ಟೆಂಪಲ್ನ ಕೆಡವಿಬಿಟ್ಟು 14 ವರ್ಷ ಅದನ್ನು ಪೂರ್ಣ ಮಾಡಲಿಕ್ಕಾಗಲಿಲ್ಲ। ಕಾರಣಾಂತರದಿಂದ ನಾನು ಅಲ್ಲಿ ಹೋಗಿ ಕೈ ಜೋಡಿಸಿದಾಗ ಅದು 6 ತಿಂಗಳಲ್ಲಿ ಆಯಿತು। ಅದಾದಾಗ ಅಲ್ಲೊಂದು ಅಂಗನವಾಡಿ ಒಂದು ಚಾವಡಿ ಇತ್ತು, ಅದನ್ನು ಸೇರಿಸಿ ಆ ದೇವಸ್ಥಾನಕ್ಕೆ ಮಾಡಿದಾಗ ಊರಿನವರೆಲ್ಲರೂ ಬಂದು ಕೇಳಿದರು, ಒಂದು ಅಂಗನವಾಡಿ ನೀವು ತೆಗೆದಿದ್ದೀರಲ್ಲ, ಇದು ಒಳ್ಳೆಯದಲ್ಲ, ದೇವಸ್ಥಾನಕ್ಕೆ
ಮುಖ್ಯ ಕೊಡ್ತೀರಾ, ನೀವು ಶಾಲೆಗೆ ಮುಖ್ಯ ಕೊಡ್ತೀರಾ ಅಂದಾಗ ಖಂಡಿತ ನಾನು ಶಾಲೆಗೇ ಉತ್ತೇಜನ ಕೊಡ್ತೀನಿ ಅಂತೇಳಿ ಹೇಳಿ ಅವ್ರಿಗೆ ಭರವಸೆ ಕೊಟ್ಟು ಆ ಶಾಲೆಯನ್ನು ನನ್ನ ತಂದೆ ತಾಯಿ ಹೆಸರಿನಲ್ಲಿ ದತ್ತು ಪಡೆದು ಇವತ್ತು 1,000 ಮಕ್ಕಳನ್ನ ಅಲ್ಲಿ ಓದಲಿಕ್ಕೆ ನನ್ನ ಕೈಲಾದಷ್ಟು ಸಹಕಾರದಿಂದ ಅವ್ರಿಗೆ ಮಾಡಿದ್ದೇನೆ. ಹಾಗಾಗಿ ಯಾವುದೇ ನಾವು ಒಂದು ಕೆಲಸ ಮಾಡಬೇಕಾದ್ರೆ ಒಂದು ದೈವ ಪ್ರತಿಷ್ಠೆ ಬೇಕು. ಯಾಕೆಂದರೆ ಯಾವುದೇ ಒಂದು ಸಂಕಲ್ಪಕ್ಕೆ ಒಂದು ದೇವ್ರದ್ದು ಒಂದು ಆಶೀರ್ವಾದ ಬೇಕಂತ ಹೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸಂಕಲ್ಪ ಮುಖ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಏನಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಬಂದಿದ್ರು ಮತ್ತು ಗಣ್ಯಾತಿ ವ್ಯಕ್ತಿ ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ಅವರಿಗೆಲ್ಲ ಈ ಸಂದರ್ಭದಲ್ಲಿ ಏನು ತಿಳಿಸ್ತೀರಾ? ಎಲ್ಲರಿಗೂ ಧನ್ಯವಾದಗಳು. ಅವೆಲ್ಲ ಸಹಕಾರಗಳಿಂದಲೇ ನಾವು ಈ ಒಂದು ದೇವಸ್ಥಾನವನ್ನು ಈ ಮಠದಲ್ಲಿ ಬೆಳೆಸಲಿಕ್ಕೆ ಸಹಾಯ ಆಯಿತು. ಇನ್ನು ಮುಂದೆ ಇನ್ನೂ ದೊಡ್ಡದಾಗಿ ಇಲ್ಲಿ ಏನೇನು ಕಾರ್ಯಗಳು ಮಾಡಬೇಕು ಅಂತ ಹೇಳಿದ್ದೀವಿ ಎಲ್ಲದಕ್ಕೂ ಅವ್ರು ಕೈ ಜೋಡಿಸಿದರೆ ತುಂಬ ಸಹಾಯ ಆಗುತ್ತೆ. ಮತ್ತು ಈ ಭಾಗದಲ್ಲಿ ಇಂಥ ಒಂದು ದೇವಸ್ಥಾನ ಆಗಲಿಕ್ಕೆ ಅವರೆಲ್ಲ ಸಹಕಾರಗಳು ತುಂಬ ಬೇಕು. ಇಲ್ಲಿ ಇದಾದಮೇಲೆ ಇಲ್ಲಿ ಒಂದು ಥೀಮ್ ಪಾರ್ಕು ಮತ್ತು ಕಲ್ಯಾಣಿ ಇವೆಲ್ಲ ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ. ನಾವೆಲ್ಲ ನೆಕ್ಸ್ಟು ಅವ್ರ ಜೊತೆ ಸೇರಿಕೊಂಡೆಲ್ಲ ಮಾಡ್ತೀವಿ. ಈ ಒಂದು ಪಬ್ಲಿಕ್ ಟ್ರಸ್ಟು ಮಾಡಿಕೊಂಡು ನಾವು 3 ವರ್ಷ ಆಯಿತು. ಆ ಪಬ್ಲಿಕ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳಿಗೆ ಈ ಮುಖೇನ ನಾನು ಅವರಿಗೆ ವಂದನೆಗಳನ್ನು ಹೇಳ್ತಾ, ಇವತ್ತು ಅವ್ರಿಗೆ ಸಹಾಯ ಇಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ಎಲ್ಲರೂ ಕೈ ಜೋಡಿಸಿದರೆ ಜೋಡಿಸಿದರೆ ಈ ಕೆಲಸ ಆಗೋದು. ಎಲ್ಲ ಸೇರಿಸಿದರೆ ಚೆನ್ನಾಗಿ ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ. ಸರ್, ದಾನಿಗಳು ಸುಮಾರು ಎಲ್ಲ ದಾನ ಮಾಡಿದ್ದಾರೆ ಸರ್. ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ದಾನಿಗಳಿಗೆ? ಇವತ್ತು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಅಷ್ಟೇ ಹೇಳ್ತೀನಿ. ಪೂರ್ತಿ ಮುಗಿದ ಮೇಲೆ ಅವರಿಗೆ ನಾವೆಲ್ಲ ಏನೇನು ಥರ ಹೇಳಬೇಕೆಲ್ಲ ಮಾಡ್ತೀವಿ. ಈಗ ಸದ್ಯಕ್ಕೆ ಅವ್ರು ಬರೀ ಧನ್ಯವಾದಗಳು ಹೇಳೋಕ್ಕಾಗುತ್ತೆ. ಯಾಕಂದರೆ ಈ ಒಂದು ಕೆಲಸ ನಡೆಯುವಾಗ ಫಸ್ಟು ತಾಯಿ ಮನೇನ ಪೂರ್ತಿ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಮಾಡೋಣ ಅಂತೇಳಿ. ಸರ್, ಈಗೇನು ಚಿಕ್ಕ ಸೌದತ್ತಿ ಇದು ನೆಕ್ಸ್ಟು ಅಂತ ಹೇಳ್ಕೊಂಡ್ರಿ ಆಗಲೇ. ಹೌದು, ಈಗ ನಾವು ಎಲ್ಲ ಬಾಯಲ್ಲಿ ಬರ್ತಾ ಇದ್ದು ಮಿನಿ ಸೌದತ್ತಿ. ಯಾಕಂದರೆ ಯಲ್ಲಮ್ಮ ತಾಯಿ ಮತ್ತು ಇಲ್ಲಿ ಆ ಒಂದು ಜ್ಯೋತಿರ್ಲಿಂಗ ಸ್ವಾಮಿಗಳು ಗುರುಗಳು ಅಲ್ಲಿಂದ ಆ ಸೌದತ್ತಿ ತಾಯಿಯ ಯಲ್ಲಮ್ಮ ತಾಯಿಯ ಅಂಶವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ. ಗದ್ದುಗೆಯಲ್ಲಿ ಅವರೇ ಜೀವ ಸಮಾಧಿ ಆಗಿರೋ ಗುರುಗಳು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಅದು ನನಗೆ ನೆಕ್ಸ್ಟು ಇಲ್ಲಿಂದ ಆಚೆಗೆ ನಾವು ಸೌದತ್ತಿಗೆ ನೆಕ್ಸ್ಟು ಪ್ಯಾರಲಲ್ ಆಗಿ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದುಗೆ ಸ್ವಾಮಿಗಳ